ಸ್ನೇಹಿತರೆ, ಇತ್ತೀಚೆಗೆ ಅತಿ ಸುಪ್ರಸಿದ್ಧವಾಗಿ ಹೆಸರಾಂತವಾದ ಒಂದು ಪವರ್ಫುಲ್ ಪುಣ್ಯಕ್ಷೇತ್ರ ಅಂತಲೇ ಹೇಳ್ಬೋದು ಹೊಂದಿರುವ ಇದು ಗೌಡ್ಗೆರೆಯಲ್ಲಿ ಇರುವ ತಾಯಿ ಚಾಮುಂಡೇಶ್ವರಿ ದೇವಸ್ಥಾನ. ಇಲ್ಲಿನ ವಿಶೇಷ, ಇಲ್ಲಿನ ಪವಾಡ ಮತ್ತು ದೇವಸ್ಥಾನದಲ್ಲಿ ನಡೆಯುವ ಆಚರಣೆ ಸಂಪೂರ್ಣವಾಗಿ ಈ ವಿಡಿಯೋದಲ್ಲಿ ಮಾಹಿತಿ ಕೊಡ್ತೀನಿ. ಹಾಗಾದರೆ ತಡ ಮಾಡೋದಕ್ಕೆ ಬನ್ನಿ, ನಾನಿವಾಗ ಶುರು ಮಾಡ್ತಾ ಹೇಳ್ತೀನಿ. ಎಲ್ಲಿ ಬರುತ್ತೆ, ಇಲ್ಲಿಗೆ ಹೇಗೆ ಹೋಗಬೇಕು ಅಂತಂದರೆ, ರಾಮನಗರ ಡಿಸ್ಟಿಕ್, ಚನ್ನಪಟ್ಟಣ ತಾಲೂಕು, ಗೌಡ್ಗೆರೆ ಅನ್ನೋ ಒಂದು ಗ್ರಾಮದಲ್ಲಿ ಈ ದೇವರು ಸ್ಥಾಪನೆಯಾಗಿದೆ. ಪಂಚಲೋಹ ವಿಗ್ರಹ ಇರುವ ಒಂದು ದೇವಸ್ಥಾನ ಅಂತಲೇ ಹೇಳ್ಬೋದು ಇದು. ಇಲ್ಲಿಗೆ ನಾವು ಬೆಂಗಳೂರಿಂದ ಹೋಗಬೇಕು ಅಂತ ಅಂದರೆ, ಬೆಂಗಳೂರು ಮಾರ್ಗ ಅಂತ ಅಂದರೆ ನಾಯಂಡಹಳ್ಳಿಯಿಂದ ಕೆಂಗೇರಿ ಮಾರ್ಗವಾಗಿ ಚನ್ನಪಟ್ಟಣಕ್ಕೆ ಬರಬೇಕು. ಚನ್ನಪಟ್ಟಣದಿಂದ ಒಳಗಡೆ 10 ಕಿಲೋಮೀಟ್ರ್ ಆಗುತ್ತೆ. ಗೌಡ್ಗೆರೆ ಅನ್ನೋ ಒಂದು ಹಳ್ಳಿಯಲ್ಲಿ ಈ ದೇವರು ಸ್ಥಾಪನೆಯಾಗಿದೆ. ಬೆಂಗಳೂರಿಂದ 60 ಕಿಲೋಮೀಟ್ರ್ ಆಗುತ್ತೆ. ಇಲ್ಲಿ ಬಸ್ಸಿನ ವ್ಯವಸ್ಥೆ ಚನ್ನಪಟ್ಟಣದಿಂದನೂ ಇದೆ, ಮತ್ತು ಮದ್ದೂರಿಂದನೂ ಬರ್ಬೋದು, ಡೈರೆಕ್ಟು ಮೈಸೂರಿಂದನೂ ಬರ್ಬೋದು. ಎಲ್ಲ ಕಡೆನ ಬಸ್ ವ್ಯವಸ್ಥೆ ತುಂಬಾ ಚೆನ್ನಾಗಿದೆ. ಏನು ಅಂತಂದರೆ, ಗೌಡ್ಗೆರೆ ಅನ್ನೋ ಒಂದು ದೇವಸ್ಥಾನ ಎಲ್ಲಿದೆ ಅಲ್ಲಿಗೆ ಬಸ್ಸು ಸ್ಟಾಪ್ ಕೊಡುತ್ತೆ. ತುಂಬ ಅನುಕೂಲ ಆಗಿದೆ. ಕಾರಲ್ಲಿ ಹೋಗಬೇಕು ಅಂತಂದರೆ ಲೊಕೇಶನ್ ಹಾಕ್ಕೊಂಡು ಹೋದರೆ ಆರಾಮಾಗಿ ನೀವು ಬಹಳ ವರ್ಷದಿಂದ ಇದ್ದರೂ ಇತ್ತೀಚೆಗೆ ತುಂಬ ಹೆಸರುವಾಸಿ ಆಗಿರೋದು ಅಂದರೆ ಆಗಿದೆ. ಈಗ ಇಲ್ಲಿ ಏನೇನು ಅಂತಂದರೆ ತೆಂಗಿನಕಾಯಿ ಕಟ್ತಾರೆ. ನಿಮ್ಮ ಹರಕೆ ಏನಿರುತ್ತೆ ಅದನ್ನು ಇಲ್ಲಿ ತೆಂಗಿನಕಾಯಿ ಅರಿಸ್ಕೊಂಡು ಕಟ್ತಾರೆ. ಕೆಲವರು 1 ವಾರ 2 ವಾರ ಬರ್ತಾರೆ. ನಿಮಗೆ ಕೆಲವ್ರಿಗೆ ಆಗೋರಿಗೆ ಒಂದೇ ವಾರಕ್ಕೆ ಇಲ್ಲಿ ಒಳ್ಳೆಯದಾಗಿರೋದು ಇದೆ. ಕೆಲವ್ರಿಗೆ 2 ಸಲ 3 ಸಲ ಬರುತ್ತೆ. ಬಟ್ ಕೆಲಸ ಸಿಗದೆ ಹೋದವ್ರಿಗಂತೂ ತುಂಬಾ ಅನುಕೂಲ ಆಗುತ್ತೆ. ಜಾಬ್ ಹುಡುಕ್ತಿರ್ತಾರಲ್ಲ ಅಂಥವ್ರಿಗೆಲ್ಲ ಬೇಗ ಒಳ್ಳೆಯದಾಗುತ್ತೆ. ಇಲ್ಲಿ ಬೆಲ್ಲದ ಆರತಿ ಮಾಡೋದಿದೆ, ತೆಂಗಿನಕಾಯಿ ಕಟ್ಟೋದಿದೆ, ತುಂಬ ಹರಕೆಗಳಿದೆ. ಇಲ್ಲಿಗೆ ಬಂದರೆ ವಿಶೇಷ ಅಂದರೆ ವಿಶೇಷ, ಫುಲ್ ಪವರ್ಫುಲ್ ಅಂದರೆ ಪವರ್ಫುಲ್. ಈ ತಾಯಿ ಚಾಮುಂಡೇಶ್ವರಿ ದರ್ಶನಕ್ಕೆ ಒಂದು ಸಲ ಬಂದೋದವರು ಮತ್ತೆ ಮತ್ತೆ ಬರ್ತೀರಾ, ಅಷ್ಟು ಪವರ್ಫುಲ್ಲು. ನೀವೇನಾದರೂ ಕೇಳಿಕೊಂಡು ಕೋರಿಕೆನ ಹರಕೆ ಕಟ್ಕೊಂಡು ಹೋಗಿದ್ರೆ ಮತ್ತೆ ಅದು ನಿಮ್ಗೆ ಸಕ್ಸಸ್ ಆಗಿ ಮತ್ತೆ ಈ ಸ್ಥಾನಕ್ಕೆ ಬಂದು ನೀವು ಹೋಗ್ತೀರಾ. ನಾನು ಇದು 2ನೇ ಸಲ ಬರ್ತಾ ಇರೋದು ಈ ದೇವಸ್ಥಾನಕ್ಕೆ. ಎಷ್ಟು ಜನ ಇರ್ತಾರೆ ಅಂತಂದರೆ ಈ ದೇವಸ್ಥಾನದಲ್ಲಿ ಅಮಾಸೆ, ಹುಣ್ಣಿಮೆ ಮತ್ತು ಮಂಗಳವಾರ, ಶುಕ್ರವಾರ ಫುಲ್ ರಶ್ ಅಂದರೆ ರಶ್ ಇರುತ್ತೆ. ಅವತ್ತೊಂದು ದಿನ ನಿಮ್ಗೇನಾದರೂ ನೀರು ಹಾಕಿಸ್ಕೋಬೇಕು ಅಂತಂದರೆ ಶುಕ್ರವಾರ ಅಂತ ಅಮಾಸೆ ಹುಣ್ಣಿಮೆಲಿ ಹಾಕ್ತಾರೆ. ಮಾಮೂಲಿ ಬಿಡ್ದಿಸ್ತಲೆಲ್ಲ ಹಾಕಲ್ಲ. ನಿಮಗೆ ಫ್ರೀಯಾಗಿರಬೇಕು ಅಂದರೆ ಖಾಲಿ ಮಂಗಳವಾರ ಶುಕ್ರವಾರ ಬಿಟ್ಟು ಬೇರೆ ದಿವಸ ಬಂದರೆ ಸ್ವಲ್ಪ ಫ್ರೀ ಇರುತ್ತೆ. ಅಮಾಸೆ, ಹುಣ್ಣಿಮೆ, ಮಂಗಳವಾರ, ಶುಕ್ರವಾರ ಈ ಥರ ರಶ್ ಇರುತ್ತೆ. ಈ ಥರ ಲೈನ್ ಇದ್ದೇ ಇರುತ್ತೆ. ಲೈನು ಅಂದರೆ ಬೇಗ ಬೇಗ ಮೂವ್ ಆಗ್ತಾ ಹೋಗುತ್ತೆ, ಪರವಾಗಿಲ್ಲ. ಆರಾಮಾಗಿ ಹೋಗಿ ಪೂಜೆ ಎಲ್ಲ ದರ್ಶನ ಆಗುತ್ತೆ. ಇಲ್ಲಿ ವ್ಯವಸ್ಥೆ ಎಲ್ಲ ತುಂಬಾ ಚೆನ್ನಾಗಿದೆ. ಮಾತ್ರ ತುಂಬ ಚೆನ್ನಾಗಿ ನಡೆಸ್ಕೊಡ್ತಾರೆ. ಇಲ್ಲಿ ಯಾವುದೇ ತೊಂದರೆ ಆಗಲ್ಲ ಯಾರಿಗೆ ಭಕ್ತಾದಿಗಳಿಗೆ. ನಿಮಗೆ ಬೇಗ ಬೇಗ ಪೂಜೆಗಳು ಆಗುತ್ತೆ. ಎಷ್ಟು ಜನ ಇದ್ದಾರೆ ಅಂತ ಅಂದ್ಕೊಂಡ್ರೂ ಪರವಾಗಿಲ್ಲ, ಆ ಜನಗಳು ಬೇಗ ಬೇಗ ಮೂವ್ ಆಗಿ ಮುಂದೆ ಹೋಗಿ ಪೂಜೆಗಳೆಲ್ಲ ಚೆನ್ನಾಗಾಗುತ್ತೆ. ಅಷ್ಟು ನಂಬಿಕೆ ಅನ್ನೋದು ಈ ದೇವಸ್ಥಾನದಲ್ಲಿ ತುಂಬಾ ನಂಬಿಕೆ ಇದೆ. ಒಂದು ಸಲ ನಂಬಿಕೆ ಇಟ್ಟು ಭಗವಂತನ ಹತ್ರ ಬಂದರೆ ಖಂಡಿತವಾಗ್ಲೂ ಎಲ್ಲರಿಗೂ ಒಳ್ಳೇದಾಗೆ. ಮಕ್ಕಳಾಗದೆ ಹೋದವ್ರಿಗೆ ಬಟ್ ಮದುವೆ ಸೆಟ್ ಆಗಿಲ್ಲ ಅಂತ ಅಂತಿರ್ತಾರಲ್ಲ 1 ವರ್ಷ 2 ವರ್ಷದಿಂದ, ಅಂಥವರೆಲ್ಲ ಈ ದೇವಸ್ಥಾನಕ್ಕೆ ಬಂದು ತೆಂಗಿನಕಾಯಿ ಕಟ್ಟೋದು, ದೀಪಾರತಿ ಮಾಡೋದು ಬಂದು ಮಾಡ್ಕೊಂಡು ನೋಡಿ, ಖಂಡಿತವಾಗ್ಲೂ ಒಳ್ಳೆಯದಾಗುತ್ತೆ. ಈ ದೇವಸ್ಥಾನದಲ್ಲಿ ಅಷ್ಟು ಪವರ್ಫುಲ್ ಅಂದರೆ ಅಷ್ಟು ಪವರ್ಫುಲ್ಲು. ಇಲ್ಲಿ ತೆಂಗಿನಕಾಯಿ ಕಟ್ಟೋದು ಅಂದರೆ ಬಸಪ್ಪನ ಸಮಾಧಿ ಇದೆ, ತೀರ್ಥ ಸ್ನಾನ ಮಾಡಿ 3 ಸುತ್ತು ಸುತ್ತಬಿಟ್ಟು ಪೂಜೆ ಮಾಡಿಸಿ ಅನಂತರ ಬಸಪ್ಪನ ಗದ್ದಿಗೆ ಹತ್ರ ಕಟ್ತಾರೆ. ನಿಮ್ದು ಹರಕೆ ಏನಿರುತ್ತೆ ಅದನ್ನು ಅರಿಸ್ಕೊಂಡು ಅಲ್ಲಿ ಕಟ್ಟಬೇಕು. ನಿಮಗೆ ಅದೆಲ್ಲ ಆದಮೇಲೆ ನಿಮಗೆ ಯಾವುದೇ ಸಮಸ್ಯೆ ಇದ್ದರೂ ನಿವಾರಣೆ ಆಗುತ್ತೆ. ನಂಬಿಕೆ ಇದ್ದರೆ ಖಂಡಿತವಾಗ್ಲೂ ಸಕ್ಸಸ್ ಆಗುತ್ತೆ. ಇಲ್ಲಿ ಕೆಲವರು 9 ವಾರ ತೆಂಗಿನಕಾಯಿ ಕಟ್ತಾರೆ, ಒಂದು 3 ವಾರ ಕಟ್ತಾರೆ, ಕೆಲವರು 16 ವಾರ ಕಟ್ತಾರೆ. ನಿಮ್ಮ ಬೇಡಿಕೆ ಈಡೇರೋವರೆಗೂ ತೆಂಗಿನಕಾಯಿ ಕಟ್ತಾರೆ. ಕೆಲವ್ರಿಗೆ ಮೊದಲನೇ ವಾರಕ್ಕೆ ಆಗುತ್ತೆ, ಕೆಲವ್ರಿಗೆ 3 ವಾರಕ್ಕೆ ಆಗುತ್ತೆ. ಅವ್ರಿಗೆ ಅನುಕೂಲ ತಕ್ಕಂತೆ ಆ ಥರ ಮಾಡ್ಕೊಂಬರ್ತಾರೆ. ಇಲ್ಲಿ ಅಂದು ತುಂಬ ಜನ ತೆಂಗಿನಕಾಯಿ ಕಟ್ತಾರೆ. ಮತ್ತು ಇನ್ನೂ ವಿಶೇಷ ಪೂಜೆ ಇದೆ. ಇಲ್ಲಿ ಏನೇನು ಪೂಜೆ ಮಾಡೋದನ್ನು ನಾನು ಮಾಹಿತಿ ನಿಮಗೆ ಮುಂದೆ ತಿಳಿಸ್ತಾ ಹೋಗ್ತೀನಿ. ನಿಮಗೆ ನೋಡ್ತಾ ಹೋದರೆ ಗೊತ್ತಾಗುತ್ತೆ. ಇಲ್ಲಿ ನೋಡಿ ಎಷ್ಟು ಜನ ಇರ್ತಾರೆ ಅಂತಂದರೆ ಇಲ್ಲಂತೂ ಯಾವಾಗಲೂ ತುಂಬಿರುತ್ತೆ. ನಾನು ಆಲ್ರೆಡಿ ಇದು 2ನೇ ಸಲ ಬಂದಿರೋದು ಈ ದೇವಸ್ಥಾನಕ್ಕೆ. ನಿಜವಾಗ್ಲೂ ನಾನು ಹೋದ ಸಲ ಬಂದಾಗ ನನ್ನ ಮನಸ್ಸಲ್ಲಿ ಏನು ಅಂದ್ಕೊಂಡಿದ್ದೆ ಅದು ಖಂಡಿತವಾಗ್ಲೂ ನನಗೆ ಅನುಕೂಲ ಆಗಿತ್ತು. ನನಗೆ ಮತ್ತೆ ಬರಬೇಕು ಅಂದ್ಕೊಂಡಿದ್ದೆ. ಆ ತಾಯಿ ಇವಾಗ ಕರೆಸ್ಕೊಂಡ್ರು, ನಾನು ಇವಾಗ ಬಂದಿದ್ದೆ. ಹಂಗಾಗಿ ನಿಮ್ಮ ಜೊತೆ ಈ ಮಾಹಿತಿನ ನನಗೂ ಒಳ್ಳೆಯದಾಗಿದೆ.
ತುಂಬ ಜನಕ್ಕೂ ಅನುಕೂಲ ಆಗಿದೆ. ಎಷ್ಟೋ ಜನ ನನಗೂ ಹೇಳ್ತಿರ್ತಾರೆ, ನಾನು ಆ ದೇವಸ್ಥಾನಕ್ಕೆ ಹೋದ್ಮೇಲೆ ಒಳ್ಳೇದಾಯಿತು ಅಂತ. ಹಂಗಾಗಿ ಕೆಲವರು ಬರೋ ಆಸೆ ಇರೋರು ಇರ್ತಾರೆ, ಹೋಗಬೇಕು ಅನ್ನೋರು, ಅಂಥವ್ರು ಬೇಕಾದ್ರೆ ಬಂದು ನೋಡ್ಬೋದು. ಇಲ್ಲಿ ಇದು ನೋಡಿ ಮೇಯ್ನ್ ದೇವಸ್ಥಾನ ಇರೋದು. ಇಲ್ಲಿ ಒಳಗಡೆ ನಾವು ಹೋಗ್ತಾ ಇದ್ದೀವಲ್ಲ, ಇದು ಬಂದು ಮೇಯ್ನ್ ದೇವಸ್ಥಾನ. ಅಂದರೆ ಅಲ್ಲಿ ಪಂಚಲೋಹ ವಿಗ್ರಹ ಅಲ್ಲಿ ಇರೋದು, ಹೊರಗಡೆ ಇರೋದು ಅಲ್ಲಿ. ಇದು ಬಂದು ಒಳಗಡೆ ಅಮ್ಮನವ್ರ ದೇವಸ್ಥಾನ ಇರೋದು. ಇದು ಗದ್ದಿಗೆ ಒಳಗಡೆ ಇರೋದು ದೇವಸ್ಥಾನ. ಈ ದೇವಸ್ಥಾನಕ್ಕೆ ಫಸ್ಟು ನಾವು ದರ್ಶನಕ್ಕೆ ಹೋಗಬೇಕು. ಅಲ್ಲಿ ಲೈನಲ್ಲೆಲ್ಲ ಬಂದ್ವಲ್ಲ, ಅಲ್ಲಿಂದ ಬಂದರೆ ಫಸ್ಟು ದೇವಸ್ಥಾನ ದರ್ಶನ ಮಾಡೋದೇ ಈ ದೇವಸ್ಥಾನ. ಇಲ್ಲಿ ಒಳಗಡೆ ವಿಡಿಯೋ ಮಾಡೋಂಗಿಲ್ಲ, ಇಷ್ಟೇ ಸ್ಟಾಪು. ಇಲ್ಲಿವರೆಗೆ ನಾನು ಮಾಡಿದೆ. ಹಂಗಾಗಿ ಈ ದೇವಸ್ಥಾನ ಹೇಗಿದೆ ಅನ್ನೋದು ಅಂದರೆ ಅಲ್ಲಿ ವಿಡಿಯೋ ಮಾಡೋಂಗಿಲ್ಲ, ತೋರಿಸಿಲ್ಲ ನಾನು. ಇದು ಒಳಗಡೆ ಹೋಗ್ತಾ ಇರೋದು. ಫಸ್ಟು ಅಮ್ಮನವ್ರ ದೇವಸ್ಥಾನಕ್ಕೆ ದರ್ಶನ ಮಾಡೋದು ಇದು. ಅಲ್ಲಿ ತೆಂಗಿನಕಾಯಿ ಕಟ್ಟಿದ ನಂತರ ಫಸ್ಟು ತೆಂಗಿನಕಾಯಿ ಕಟ್ಟೋರು, ಫಸ್ಟು ತೆಂಗಿನಕಾಯಿನ ಕಟ್ಬಿಡ್ಬೇಕು. ಅದಾದಮೇಲೆ ಈ ದೇವಸ್ಥಾನ ಪೂಜೆ ಮುಗೀತು. ಇದಾದ ನಂತರ ಇದು ಪಂಚಲೋಹ ವಿಗ್ರಹ ಇದೆಯಲ್ಲ, ಈ ದೇವಸ್ಥಾನಕ್ಕೆ ನಾನು ಇಲ್ಲಿ ಬರ್ತಾ ಇದ್ದೀನಿ ನೋಡು. ಇದು ಪಂಚಲೋಹ ಹೊಂದಿರುವ ತಾಯಿ ಚಾಮುಂಡೇಶ್ವರಿಯ ಸನ್ನಿಧಿ ಇಲ್ಲಿ ಇರೋದು. ಈ ತಾಯಿ ಬಂದು ಸಿಂಹಾಸನದ ಮುಂದೆ ನಿಂತಿರುವ 18 ಕೈಗಳನ್ನು ಶಸ್ತ್ರಾಸ್ತ್ರಗಳಿಂದ ಹಿಡಿದಿರುವ ಒಂದು ತಾಯಿ ಅಂತಲೇ ಹೇಳ್ಬೋದು. ಇಲ್ಲಿ ನೋಡಿ ಎಷ್ಟು ಜನ ಇರ್ತಾರೆ ಅಂದರೆ ಅಷ್ಟು ಜನ ಇರ್ತಾರೆ. ಯಾವಾಗ ಹೋದ್ರೂ ಇಷ್ಟೇ ಜನ ಇರ್ತಾರೆ. ನಾನು ಫಸ್ಟ್ ಟೈಮ್ ಬಂದಾಗಲೂ ಹಂಗೆ ಇದ್ದರು, ಇವಾಗ ಸೆಕೆಂಡ್ ಟೈಮ್ ಬಂದಿದ್ದೀನಿ, ಇವಾಗಲೂ ಹಂಗೆ ಇದ್ದಾರೆ. ನೋಡ್ತಾ ಇದ್ದೀರಾ ನೀವೇ ಎಷ್ಟು ಜನ ಸಾಗರ ಅಂದ್ರಂತೂ ಇಲ್ಲಿ ಯಾವಾಗಲೂ ಇದ್ದೇ ಇರ್ತಾರೆ. ನಿಮಗೆ ಶುಕ್ರವಾರ, ಮಂಗಳವಾರ, ಅಮಾವಾಸ್ಯೆ ಹುಣ್ಮೇಲೆ ಬಂದರೂ ಅಂತೂ ತುಂಬಾ ಲೈನಲ್ಲಿ ನಿಂತ್ಕೊಳ್ಳೇಬೇಕು, ತುಂಬ ಲೇಟ್ ಆಗುತ್ತೆ. ಮಾಮೂಲಿ ಬಿಡಿದಿಸ್ತಲ್ಲಿ ಬಂದರೆ ಫ್ರೀಯಾಗಿರುತ್ತೆ, ಆವಾಗ ನೀವು ನಿಧಾನಕ್ಕೆ ದೇವಸ್ಥಾನ ನೋಡ್ಬೋದು. ಬಟ್ ಪೂಜೆ ಮಾಡೋರೆಲ್ಲ ಏನು ಅಂದರೆ ಅಮಾವಾಸ್ಯೆ ಹುಣ್ಮೇಲಿ ವಾರದ ದಿನ ಪೂಜೆ ಮಾಡಿದ್ರೆ ಚೆನ್ನಾಗಿರುತ್ತೆ ಅಂದ್ಕೊಂಡು ಅವತ್ತಿನ ದಿನ ಬರ್ತಾರಲ್ವ ಎಲ್ಲರೂ. ಹಂಗಾಗಿ ತುಂಬ ರಶ್ ಇರುತ್ತೆ ಅವತ್ತು. ಏನಿಲ್ಲ, ದೇವಸ್ಥಾನಕ್ಕೆ ಬಂದಮೇಲೆ ಎಲ್ಲ ದೇವಸ್ಥಾನದಲ್ಲೂ ರಶ್ ಇದ್ದೇ ಇರುತ್ತೆ, ಪೂಜೆ ಮಾಡ್ಬೋದು. ಇಲ್ಲಿ ವಿಗ್ರಹ ನಿಮಗೆ ಇಲ್ಲಿ ಪಂಚಲೋಹ ವಿಗ್ರಹದ ಮುಂದೆ ಬಂದು ನೀವು ನೋಡ್ಬಿಟ್ಟು ಬೇಕು ಅಂತಂದರೆ ಬೆಲ್ಲದ ದೀಪ ಹಚ್ಚೋರು, ಮತ್ತು ಬೆಲ್ಲದ ಆರತಿ, ನಿಂಬೆಹಣ್ಣಿನ ದೀಪ ಹಚ್ಚೋರು, ಯಾವುದೇ ದೀಪ ಹಚ್ಚೋರು ಇಲ್ಲಿ ಮೇಲ್ಗಡೆ ಬೇಕಂದರೆ ಪಂಚಲೋಹ ವಿಗ್ರಹ ದೇವಸ್ಥಾನ ಇದೆಯಲ್ಲ, ಅಲ್ಲಿ ಕುತ್ಕೊಂಡು ನೀವು ದೀಪನ ರೆಡಿ ಮಾಡಿಕೊಂಡು ಅಲ್ಲಿ ಆರತಿ ಮಾಡಿಕೊಂಡು ಆ ತಾಯಿಗೆ ಬೆಳಗ್ಬೋದು. ಅಲ್ಲಿ ಬೆಳಗಿ ನಿಮ್ಮ ಪ್ರಾರ್ಥನೆ ಮಾಡಿಕೊಂಡು ಪೂಜೆ ಮಾಡಿಬಿಟ್ಟು ಅಲ್ಲಿ ಮೇಲ್ಗಡೆನೇ ಇಡೋಕ್ಕೆ ಜಾಗ ಇದೆ, ಅಲ್ಲೇ ಇಡ್ಬೋದು. ಬೇಕು ಅಂದರೆ ನೀವು ದೀಪದ ಆರತಿ ಮಾಡೋರು ಅಲ್ಲಿ ಆರತಿ ಮಾಡ್ಬೋದು. ಆರತಿ ಮಾಡಿದ ನಂತರ ನೀವು ಕೆಳಗಡೆ ದೇವಸ್ಥಾನದಿಂದ ಕೆಳಗಡೆ ಬಂದರೆ ಇಲ್ಲಿ ನೋಡಿ ಎಷ್ಟು ಚೆನ್ನಾಗಿದೆ ಪಂಚಲೋಹ ವಿಗ್ರಹ ದೇವಸ್ಥಾನ, ತುಂಬಾ ಚೆನ್ನಾಗಿದೆ ಇಲ್ಲಿ. ಅದಾದಮೇಲೆ ಕೆಳಗಡೆ ಬರಬೇಕು. ಕೆಳಗಡೆ ಹೋಗ್ತಾ ಇದ್ದೀವಿ. ನಮಗೀಗ ಅಮ್ಮನವ್ರ ದೇವಸ್ಥಾನದ ಒಂದು ದರ್ಶನ ಆಯಿತು. ಅದಾದಮೇಲೆ ಪಂಚಲೋಹ ವಿಗ್ರಹ ಆದಲ್ಲ, ಆ ದರ್ಶನ ಆಯಿತು. ನೀವು ಪಂಚಲೋಹ ವಿಗ್ರಹ ಇರುತ್ತಾ, ನೀವು ಆರತಿ ಮಾಡೋಂಗಿದ್ರೆ ಅಲ್ಲಿ ಮೇಲ್ಗಡೆ ಮಾಡ್ಬೋದು. ಅದಾದ ನಂತರ ಈಗ ನಾವು ಕೆಳಗಡೆ ಹೋಗ್ತಾ ಇದ್ದೀವಿ. ಈ ಕೆಳಗಡೆ ಹೋದರೆ ಅಲ್ಲಿ ಬಸಪ್ಪ ಇರುವ ಒಂದು ಐತೆ, ಅಲ್ಲಿಗೆ ಹೋಗ್ತೀವಿ. ಅದು ಹೇಗಿದೆ ಅನ್ನೋದನ್ನ ನಾನು ನಿಮಗೆ ತೋರಿಸ್ತೀನಿ, ಮುಂದೆ ಬಂದರೆ ನಿಮಗೆ ಗೊತ್ತಾಗುತ್ತೆ. ಇಲ್ಲಿ ಬಂದು ನಿಮಗೆ ಅಂದರೆ ಉಪ್ಪು ಬೇಕು ಅಂದರೆ ನೀವು ಮನೆಯಿಂದನೇ ತೊಗೊಬರ್ಬೋದು. ನಿಮ್ಮ ಕೈಲಿ ಎಷ್ಟಾಗುತ್ತೆ 1 kg ಉಪ್ಪ ತೊಗೊಬಂದ್ಬಿಟ್ಟು ದೇವ್ರ ಮುಂದೆ ನೀಳಿಸ್ಬಿಟ್ಟು, ಆಮೇಲೆ ನಿಮ್ದು ಏನಾದರೂ ಇರ್ತದಲ್ಲ ಮನೆಯಲ್ಲಿ, ಅಂದರೆ ಏನೇ ದೋಷ ನಿವಾರಣೆ ಆಗಬೇಕು ಅಂದರೆ ಉಪ್ಪನ್ನ ನೀಳಿಸ್ಬಿಟ್ಟು ಅಲ್ಲೇ ಹಾಕ್ಬೋದು. ಅದು ಮನೆಯಿಂದನೇ ತರಬೇಕು ಅಂದರೆ ಬೇಕಂದರೆ ತರ್ಬೋದು, ಇಲ್ಲಾಂದರೆ ಇಲ್ಲೇ ಸಿಗುತ್ತೆ ಅಂಗಡಿಯಲ್ಲಿ ತೊಗೋಬೋದು ಉಪ್ಪನ್ನ. ಉಪ್ಪು ತೊಗೊಂಡು ಹಾಕ್ಬೋದು. ಇವಾಗ ನಾವು ಕೆಳಗಡೆ ಬಂದಿದ್ದೀವಿ. ಇದು ತುಂಬಾ ಪವರ್ಫುಲ್ ದೇವರು, ಅಂದರೆ ಪವರ್ಫುಲ್ಲು. ತುಂಬ ಜನ ಅಂದರೆ ಇಲ್ಲಿ ಒಂದು ಸಲ ಬರೋರು ಮತ್ತೆ ಮತ್ತೆ ಬರಬೇಕು ಅಂತ ಬರ್ತಾನೆ ಇರ್ತಾರೆ ಈ ಟೆಂಪಲ್ಗೆ. ಆಲ್ಮೋಸ್ಟು ಕೆಲವರಂತೂ 9 ಸಲ ಮತ್ತು 16 ಸಲ ಹೋಗಿದ್ದೀನಿ ಅಂತ ಹೇಳ್ತಾರೆ. ಅವರ ಶಕ್ತಿ ಅನುಗುಣವಾಗಿ ಹೋಗ್ತಾರೆ. ನಾನು ಬಂದಿರೋದು ಇದು 2ನೇ ಸಲ. ಇಲ್ಲಿ ನೋಡಿ, ಇಲ್ಲಿ ಉಪ್ಪು ಹಾಕಿದಾರಲ್ಲ, ಇಲ್ಲಿ ಬಂದು ದೇವ್ರಿಗೆ ನೀಳಿಸ್ಬಿಟ್ಟು ಆಮೇಲೆ ನಿಮಗೆ ನೀಳಿಸ್ಕೊಬಿಟ್ಟು ನಿಮ್ಮ ಮನೆ ದೋಷ ಯಾರ್ದಾದ್ರೂ ಇರುತ್ತೆ, ಮತ್ತು ಸಾಲ ನಿವಾರಣೆ ಆಗಬೇಕು ಅಂತಂದರೆ ಈ ಉಪ್ಪಿನ ದೋಷದಿಂದ ಬೇಗ ಕಮ್ಮಿ ಆಗುತ್ತೆ ಅಂತ ಹೇಳ್ತಾರೆ. ಮನೆಗೆ ಏನಾದರೂ ಸಾಲ ಇದ್ದರೆ, ಯಾವ್ದಾರ ಕೊಟ್ಟಿರೋ ಹಣ ವಾಪಸ್ ಬಂದಿಲ್ಲ ಅಂತಂದರೆ ಈ ಉಪ್ಪನ್ನು ತೊಗೊಬಂದು ನೀವು ಮನೆಯಿಂದ ತಂದರೆ ತುಂಬಾ ಒಳ್ಳೆಯದು. ಇಲ್ಲ ಅಂತಂದರೆ ನಿಮ್ಗೆ ಅಲ್ಲೇ ಸಿಗುತ್ತೆ. ನಿಮಗೆ ದೀಪದ ಆರತಿ ಮಾಡಬೇಕು ಅಂದ್ರೂ ಪ್ರತಿಯೊಂದು ಅಲ್ಲೇ ಸಿಗುತ್ತೆ. 100 ರೂಪೀಸ್ ಕೊಟ್ಟರೆ ಬೆಲ್ಲದ ಆರತಿ ಮಾಡೋಕ್ಕೆ ಅಲ್ಲೇ ಕೊಡ್ತಾರೆ. ಉಪ್ಪು ತೊಗೊಳ್ಳೋದು ಅಂದರೂ ಅಲ್ಲೇ ಕೊಡ್ತಾರೆ. ನೀವೇನು ಬೇಕಂದ್ರೂ ಅಲ್ಲೇ ತೊಗೋಬೋದು. ನಿಮ್ಗೆ ಅನುಕೂಲ ಇದ್ದರೆ ಮನೆಯಿಂದನೇ ಬೇಕಂದ್ರೂ ತೊಗೊಂಡೋಗಿ. ಅಲ್ಲಿ ತುಂಬಾ ಎಲ್ಲ ಸಿಗುತ್ತೆ. ನಿಮಗೇನು ಮನೆಯಿಂದ ತರಬೇಕು ಅನ್ನೋ ಅವಶ್ಯಕತೆ ಇಲ್ಲ. ತೊಗೊಂಡು ಹೋಗಿಲ್ಲ ಗೊತ್ತಿಲ್ಲದೆ ಹೋದವ್ರಿಗೆ ಅಲ್ಲೇ ಸಿಗುತ್ತೆ, ಅಲ್ಲೇ ತೊಗೊಳ್ಳಿ. ಇವಾಗ ನಾವು ಇಲ್ಲಿ ಬಸಪ್ಪ ಇರುವ ಒಳಗಡೆ ಹೋಗ್ತಾ ಇದ್ದೀವಿ. ಇಲ್ಲಿ ನೋಡಿ, ಇದು ಬಂದು ಬಸಪ್ಪನ ಇಲ್ಲಿ ಬಂದು ದರ್ಶನ ಮಾಡೋಕ್ಕೆ ಇಲ್ಲಿ ಒಳಗಡೆ ಬಸಪ್ಪ ಇದೆ ನೋಡಿ. ಇಲ್ಲಿ ಈ ಬಸಪ್ಪನ ನಿಂತಿದ್ರೆ ಅಂದರೆ ಕೆಳಗಡೆಯಿಂದ ಹೋಗಿ ಕೇಳೋರು ಕಾಣಿಕೆ ಕೊಟ್ಬಿಟ್ಟು ಏನಾದರೂ ಅಲ್ಲಿ ಕೇಳ್ತಾರೆ. ಅದು ಮಲಗಿತ್ತು, ಹಾಗೆ ನಾವು ನೋಡ್ಕೊಂಡು ಹೋಗ್ತಾ ಇದ್ದೀವಿ. ಅದನ್ನು ಸುತ್ತ ನೋಡಿಕೊಂಡು ಅದು ಸಣ್ಣ ಮಾಡಿಕೊಂಡು ಭಗವಂತನ ಅಲ್ಲಿಂದ ನಾವು ಹೋಗ್ತಾ ಇದ್ದೀವಿ. ನೋಡು, ಇದು ಬಸಪ್ಪ ಇರೋದು ಇಲ್ಲಿ ಒಳಗಡೆ ಇದೆ. ಅದು ಬಂದು ಹೊರಗಡೆ ಅದು ಬಸಪ್ಪನ ಸಮಾಧಿ. ಇದು ಇವಾಗಿರುವ ಬಸಪ್ಪ ದೇವಸ್ಥಾನ ನೋಡಿ. ಇಲ್ಲಿ ಸಣ್ಣ ಮಾಡಿಕೊಂಡು ಎಲ್ಲಾದರೂ ಹೋಗ್ತಿದ್ದಾರೆ.
ಅಲ್ಲಿ 2 ದೇವಸ್ಥಾನ ಆದಮೇಲೆ ಇಲ್ಲಿ ನಾವಿವಾಗ ಬಂದಿರೋದು. ಇದನ್ನು ನೋಡಿಕೊಂಡು ಆಮೇಲೆ ಆಚೆ ಹೋಗ್ಬಿಟ್ಟು ಮುಂದೆ ಏನು ನಡೆಯುತ್ತೆ ಅದನ್ನು ನಾನು ಹೇಳ್ತೀನಿ. ಇಲ್ಲಿ ನೋಡಿ, ಚಾಮುಂಡೇಶ್ವರಿ ಬಸಪ್ಪ ಕ್ಷೇತ್ರ ಅಂತಲೇ ತುಂಬ ಹೆಸರುವಾಸಿ ಆಗಿರೋದು. ಮೊದಲು ಬಂದು ಇಲ್ಲಿ ಹೇಗೆ ಸ್ಥಾಪನೆ ಆಯಿತು ಅಂದರೆ, ಈ ದೇವಸ್ಥಾನ ಬಸಪ್ಪ ಇತ್ತಲ್ಲ, ಹಳೇ ಬಸಪ್ಪ ಇದ್ದಿದ್ದು ಏನಾಯಿತು ಅಂದರೆ ತೀರು ಹೋದ ನಂತರ ಆ ಬಸಪ್ಪನ ಆ ಜಾಗದಲ್ಲಿ ಸಮಾಧಿ ಮಾಡಿರ್ತಾರೆ. ಆ ಸಮಾಧಿ ಮಾಡಿದ ನಂತರ ಈ ತಾಯಿನ ಅಲ್ಲಿ ನೆನೆಸಿ ದೇವಸ್ಥಾನ ಕಟ್ತಾರೆ. ದೇವಸ್ಥಾನ ಕಟ್ಟಾದಮೇಲೆ ಮತ್ತು ಪಂಚಲೋಹ ವಿಗ್ರಹನ 60 ಅಡಿಯಲ್ಲಿ ಇರೋದು, ಅದನ್ನು ಅಲ್ಲಿ ವಿಗ್ರಹ ಮಾಡಿ ಪ್ರತಿಷ್ಠಾಪನೆ ಮಾಡಿರ್ತಾರೆ. ಮಾಡಾದ ನಂತರ ಅದು ಅವಾಗ ಜಾಸ್ತಿ ಆಗಿರಲಿಲ್ಲ, ಹೆಸರುವಾಸಿ ಅಷ್ಟಿರಲಿಲ್ಲ. ಇತ್ತೀಚೆಗೆ ಇದು ಸೋಷಿಯಲ್ ಮೀಡಿಯಾ ಅನ್ನೋ ಒಂದು ವಿಡಿಯೋಗಳಲ್ಲಿ ಜಾಸ್ತಿ ವಿಡಿಯೋಗಳನ್ನ ಎಲ್ಲ ಹೋಗ್ತಾ ಬಂದು ಆಗ್ತಾ ಅದೇನಾಯಿತು ತುಂಬ ವೈರಲ್ ಆಗ್ತಾ ಆ ದೇವಸ್ಥಾನ ಎಲ್ರಿಗೂ ಗೊತ್ತಾಯಿತು. ಹಂಗಾಗಿ ಎಲ್ಲ ಕಡೆಯಿಂದ ಬಂದ ಆ ಜನಗಳ ಇಂದನೇ ತುಂಬ ಗೊತ್ತಾಗಿ ಇವಾಗ ಆಲ್ಮೋಸ್ಟ್ ಪ್ರತಿಯೊಬ್ಬರು ಈ ದೇವಸ್ಥಾನ ನೋಡಿಲ್ಲ ಅನ್ನೋರಿಲ್ಲ, ತುಂಬ ಜನ ಹೋಗ್ತಾರೆ. ಎಲ್ರಿಗೂ ಗೊತ್ತಿಲ್ಲದೆ ಹೋದವರು ದೂರದಿಂದಲೂ ಬರ್ತಾರೆ ಈ ದೇವಸ್ಥಾನಕ್ಕೆ. ಯಾರು ಗೊತ್ತಿಲ್ಲ ಅಂಥವ್ರು ಮತ್ತೆ ಬಂದು ನೋಡಿ. ಇಲ್ಲಿ ನೋಡಿ, ನಿಮಗೆ ಅಲ್ಲಿ ದೀಪಾರತಿ ಮಾಡೋರಿಗೆ ಇಲ್ಲಿ ನಿಮಗೆಲ್ಲ ಸಿಗುತ್ತೆ. ಪ್ರತಿಯೊಂದು ಉಪ್ಪು ತಗೊಳ್ಳೋದೇ ಆಗಲಿ, ದೀಪಾರತಿ ಮಾಡೋದಾಗಲಿ, ಬೆಲ್ಲದ್ದು, ಮತ್ತು ಅಲ್ಲಿ ಏನಾದರೂ ಪೂಜೆ ಮಾಡ್ತೀವಿ ಅಂದರೆ ಪೂಜೆ ಸಾಮಾನು ಎಲ್ಲ ಇಲ್ಲೇ ಸಿಗುತ್ತೆ. ನಿಮ್ಗೆ ಏನು ಬೇಕು ಅಲ್ಲಿ ಟೋಕನ್ ತೊಗೋಬೇಕು. ಟೋಕನ್ ತೊಗೊಂಡ್ರೆ ಅಲ್ಲಿ ಎಷ್ಟಿದೆ, 100 ರೂಪೀಸ್ ಇದೆ ದೀಪದ ಆರತಿ ಅಲ್ಲವ, ನಿಮ್ಗೆ ಪ್ರತಿಯೊಂದು ಇಲ್ಲೇ ಕೊಡ್ತಾರೆ. ಇದು ಉಪ್ಪನ್ನು ಬಂದು 30 ರೂಪಾಯಿಗೆ ಅಲ್ಲೇ ಸಿಗುತ್ತೆ. ಇಷ್ಟು ಹಾಕ್ಬಿಟ್ಟು ಕೊಡ್ತಾರೆ. ಅದ್ರಕ್ಕೊಂದು ಜೊತೆ ಕರ್ಪೂರ, 2 ಗಂಧ ಕಡ್ಡಿ ಹಾಕ್ಬಿಟ್ಟು ಕೊಡ್ತಾರೆ. ಅದನ್ನು ನಾವು ತೊಗೊಂಡು ಹೋಗ್ಬಿಟ್ಟು ಅಲ್ಲಿ ಚಾಮುಂಡೇಶ್ವರಿ ವಿಗ್ರಹ ಇದೆಯಲ್ಲ ಅದ್ರ ಎದುರುಗಡೆನೆ ಅಲ್ಲೆಲ್ಲ ಉಪ್ಪನ್ನ ಆರತಿ ಮಾಡಿಬಿಟ್ಟು ಅಲ್ಲಿ ಹಾಕ್ತಾಯಿದ್ದಾರೆ ನೋಡಿ. ಅಲ್ಲಿಗೆ ಬನ್ನಿ, ಇವಾಗ ನಾನು ತೋರಿಸ್ತೀನಿ, ನಿಮಗೆ ಗೊತ್ತಾಗುತ್ತೆ ಯಾವ ಥರ ಉಪ್ಪನ್ನ ನಿವಾರಣೆ ಮಾಡಿಬಿಟ್ಟು ಅಲ್ಲಿ ನಾವು ಪೂಜೆ ಮಾಡಿ ಯಾವ ಥರ ಹಾಕ್ತಾರೆ ಅಂತ. ಅಂದರೆ ಮನೇಲಿ ಯಾವುದೇ ದೋಷ ಇದ್ದರೂ ನಿವಾರಣೆ ಆಗುತ್ತೆ. ಉಪ್ಪಿನ ದೋಷ ಅಂತಂದರೆ ಸಾಲ ಬಾಧೆ ಇರೋದು ಖಂಡಿತವಾಗ್ಲೂ ಬೇಗ ದೂರ ಆಗುತ್ತೆ. ಬೇಗ ಸಾಲ ಏನಾದರೂ ಮಾಡಿದ್ದು ಬೇಗ ತೀರ್ತಾ ಇಲ್ಲ ಅಂತಂದರೆ, ಯಾರೇ ಆದರೂ ಅಷ್ಟಿದ ಹಣ ವಾಪಸ್ ಬಂದಿಲ್ಲ ಅಂದರೆ ಈ ಥರ ಉಪ್ಪನ್ನ ತೊಗೊಬಂದು ಈಗ ನೋಡಿ ದೇವ್ರಿಗೊಂದ್ಸಲಿ ನೀವುಳಿಸ್ಬಿಟ್ಟು ಆಮೇಲೆ ನಮಗೆ ನೀವುಳಿಸ್ಕೊಂಡು ಅಲ್ಲಿ ಮತ್ತು ಕರ್ಪೂರ ಗಂಧ ಕಡ್ಡಿ ಕೊಟ್ಟಿದ್ದಾರಲ್ಲ ಅದನ್ನು ಹಚ್ಕೊಂಬಿಟ್ಟು ದೇವ್ರ ಮುಂದೆ ನಾವು ಪ್ರಾರ್ಥನೆ ಮಾಡ್ಕೊಬೇಕು. ನಿಮ್ಮ ಮನಸ್ಸಲ್ಲಿ ಕೋರ್ಕೊಂಡು ಆರತಿನ ಬೆಳಗ್ಬಿಟ್ಟು ಅಲ್ಲಿ ನೋಡಿ ಉಪ್ಪನ್ನ ಹಾಕ್ತವ್ರಲ್ಲ ಅಲ್ಲಿಗೆ ತೊಗೊಂಡೋಗಿ ಸುರಿಬೇಕು. ಈ ಥರ ಮಾಡೋದ್ರಿಂದ ಯಾರ್ದಾದ್ರು ಮನೆಗೆ ದೃಷ್ಟಿ ದೋಷ ಆಗಿರ್ತದೆ ಅಂದರೆ ಕಣ್ಣು ಬಿದ್ದಿರ್ತದೆ ಮನೆ ಮೇಲೆ, ದೃಷ್ಟಿ ದೋಷ ನಿವಾರಣೆ ಆಗುತ್ತೆ. ಮತ್ತು ಇದರಿಂದ ತುಂಬಾ ಒಳ್ಳೆಯದಾಗುತ್ತೆ. ಉಪ್ಪಿನ ಅಂದರೆ ಈ ದೋಷ ಕಳಿಯೋದು ತುಂಬಾ, ಉಪ್ಪಲ್ಲಿ ಏನೇ ಇದ್ದರೂ ಋಣ ಉಪ್ಪಲ್ಲೇ ತೀರಿಸ್ಬೇಕು ಅಂತಾರಲ್ಲ, ಅದು ಉಪ್ಪಿನ ಋಣ ತೀರಿಸ್ದಂಗೆ. ಇದು ನಿಜವಾಗ್ಲೂ ತುಂಬ ಒಳ್ಳೆಯದು. ಉಪ್ಪಿಂದ ಮಾಡೋದು ಇದು ಒಳ್ಳೆಯದು ಅಂತಲೇ ಹೇಳ್ಬೋದು. ತುಂಬಾ ಪವಾಡಗಳು ವಿಶೇಷ ತುಂಬ ಇದೆ. ಯಾಕೆ ಅಂತಂದರೆ ಎಷ್ಟೋ ಜನಕ್ಕೆ ಇಲ್ಲಿ ಬಂದಮೇಲೆ ಒಳ್ಳೆಯದಾಗಿದೆ, ಅನುಕೂಲ ಆಗಿದೆ. ತುಂಬ ಜನಕ್ಕೆ ಕೆಲಸಗಳೇ ಸಿಗ್ತಾಯಿಲ್ಲ, ಜಾಬ್ ಹುಡುಕ್ತಿರ್ತಾರೆ, ಓದಿ ಎಜುಕೇಷನ್ ಮುಗಿಸಿರ್ತಾರೆ. ಬಟ್ 1 ವರ್ಷ 2 ವರ್ಷ ಆದರೂ ಕೆಲಸ ಸಿಗದೇ ಎಷ್ಟೊಂದು ಸಲ ಅಲ್ದಾಡ್ತಿರ್ತಾರೆ. ಆ ಭಗವಂತನ ನೆನೆಸ್ಕೊಂಡು ಈ ತಾಯಿ ಚಾಮುಂಡೇಶ್ವರಿ ದರ್ಶನ ಮಾಡಿಕೊಂಡು ತೆಂಗಿನಕಾಯಿ ಕಟ್ಕೊಂಡು ಅವ್ರಿಗೇನು ಅನಿಸುತ್ತೆ ಅದನ್ನು ಕೋರ್ಕೊಂಡು 1 2 ಸಲ 3 ಸಲ ಬಂದು ಹೋದ್ಮೇಲೆ ತುಂಬ ಜನಕ್ಕೆ ಕೆಲಸ ಸಿಕ್ಕಿರೋದು ಉಂಟು. ಮತ್ತು ಆರೋಗ್ಯ ಸಮಸ್ಯೆ ತುಂಬ ಇರೋರು ಎಷ್ಟೋ ಜನಕ್ಕೆ ಇಲ್ಲಿ ಅಂದರೆ ತುಂಬ ನನಗೆ ಯಾರು ಹೇಳಿರೋದು ನಾನು ಕೇಳ್ಪಟ್ಟಿರೋದನ್ನ ಹೇಳ್ತಾ ಇದ್ದೀನಿ. ಯಾರಿಗೋ ಒಬ್ರಿಗೆ ಆರೋಗ್ಯ ಸಮಸ್ಯೆ ಇರೋರಿಗೂ ತುಂಬಾ ಒಳ್ಳೆಯದಾಗಿದೆ ಇಲ್ಲಿ ಅಂತ ಹೇಳ್ತಾರೆ. ಒಬ್ಬರು ಹೇಳಿದರು, ಅವರು ಹಾಸ್ಪಿಟ್ಲಿಗೆ ಹೋಗಿದ್ರಂತೆ, ಹೊಟ್ಟೆ ನೋವು ತುಂಬಾ ಬರ್ತಾಯಿತ್ತಂತೆ. ಡಾಕ್ಟ್ರ್ ಹೇಳಿದ್ರಂತೆ ನಿಮ್ಮ ಹೊಟ್ಟೆಲಿ ಸ್ವಲ್ಪ ಗೆಡ್ಡೆ ಇದೆ, ಆಪ್ರೇಷನ್ ಮಾಡಲೇಬೇಕು ಅಂತ ಹೇಳಿದ್ರಂತೆ. ಅವರು ಸ್ವಲ್ಪ ಬಡವ್ರು ಇರೋದ್ರಿಂದ ಇಲ್ಲ ನಮ್ಗಲ್ಲಿ ಆಪ್ರೇಷನ್ ಮಾಡಿಸ್ಕೊಳಕ್ಕಾಗಲ್ಲ, ನಮಗೆ ಮಾತ್ರೆ ಮೆಡಿಷನ್ ಕೊಡಿ, ಅದರಲ್ಲಿ ತೊಗೊತೀವಿ, ಅದು ಕಮ್ಮಿ ಆಗಿಲ್ಲ ಅಂದರೆ ಆಮೇಲೆ ನೋಡೋಣ ಅಂತ ಹೇಳಿದ್ರಂತೆ. ಇಲ್ಲಪ್ಪ ಇದು ಲಾಸ್ಟ್ ಪೊಸಿಷನ್ನು ಮಾಡಿಸ್ಲೇಬೇಕು ಅಂತ ಹೇಳಿದ್ರಂತೆ. ಆವಾಗ ಇಲ್ಲ ರಿಕ್ವೆಸ್ಟ್ ಮಾಡಿಕೊಂಡು ಡಾಕ್ಟ್ರ್ ಹತ್ರ ಅವರು ಔಷಧಿ ಮಾತ್ರೆ ತೊಗೊಂಡ್ಬಂದ್ರಂತೆ. ತಗೊಬಂದ್ಬಿಟ್ಟು ಮನೇಲಿ 1 ವಾರ ಔಷಧಿ ಮಾತ್ರೆ ತೊಗೊಂಡ್ರಂತೆ. ಆಮೇಲೆ ಯಾರೋ ಹೇಳಿದ್ರಂತೆ ಈ ಚಾಮುಂಡೇಶ್ವರಿ ದೇವಸ್ಥಾನಕ್ಕೆ ಹೋಗಿ ಒಂದ್ಸಲ ಎರಿಸ್ಕೊಂಡು ನೋಡಿ ನಿಮಗೆ ಒಳ್ಳೇದಾಗ್ಬೋದು ಅಂತ. ಅವರು ಆಮೇಲೆ ಇಲ್ಲಿಗೆ ಬಂದ್ಬಿಟ್ಟು ಈ ದೇವ್ರ ಹತ್ರ, ದೇವರೇ ನನಗೆ ಈ ಥರ ಹೇಳಿದ್ದಾರೆ ಡಾಕ್ಟ್ರು, ನಾನು ಏನು ಮಾಡಲಿ, ನನ್ನಲ್ಲಿ ಶಕ್ತಿನೂ ಇಲ್ಲ ಆಪ್ರೇಷನ್ ಮಾಡಿಸ್ಕೊಳ್ಳೋಕ್ಕೆ, ನಮ್ಮ ಹತ್ರ ದುಡ್ಡು ಇಲ್ಲ ದೇವರೇ, ಈ ಥರ ನಮ್ಮಂಥವ್ರಿಗಾದರೆ ನಾನು ಹೇಗೆ ಮಾಡಲಿ ಅಂತೇಳಿ ಈ ತಾಯಿ ಹತ್ರ ಬಂದು ಕೋರ್ಕೊಂಡು ಅವರು ಒಂದು ಹರಕೆ ಕಟ್ಕೊಂಡು ಇಲ್ಲಿಂದ ಹೋದ್ರಂತೆ. ಹೋಗಿ ಆಮೇಲೆ ಒಂದು 15 ದಿವಸ 20 ದಿನ ಆದಮೇಲೆ ಮತ್ತೆ ಹಾಸ್ಪಿಟ್ಲಿಗೆ ಹೋಗಿ ಏನು ಮಾಡಿದ್ದಾರೆ ತೋರಿಸಿದ್ದಾರೆ, ಮತ್ತೆ ಸ್ಕ್ಯಾನಿಂಗ್ ಮಾಡಿದ್ದಾರೆ. ಆ ರಿಪೋರ್ಟಲ್ಲಿ ಅವ್ರಿಗೆ ಅದು ಕಮ್ಮಿ ಆಗಿತ್ತಂತೆ. ಆವಾಗ ಡಾಕ್ಟ್ರು ನೋಡ್ಬಿಟ್ಟು ಇದಪ್ಪ ಅಬ್ಬಬ್ಬ ಲಾಸ್ಟ್ ಸ್ಟೇಜಲ್ಲಿ ಇದ್ದಿದ್ದು ಈ ಥರ ಆಗಿದೆ ಅಂತಂದರೆ
ಅಂತಂದರೆ ಇದು ಯಾವುದೋ ದೇವ್ರ ಪವಾಡನೇ ಇರಬೇಕು, ಒಂದು ದೇವ್ರ ಶಕ್ತಿನೇ ಇರಬೇಕು ನಿಮಗೆ. ಅದು ನಿಮಗೆ ಕಮ್ಮಿ ಆಗಿದೆ, ಆಪ್ರೇಷನ್ ಮಾಡೋ ಅವಶ್ಯಕತೆ ಇಲ್ಲ. ಇವಾಗ ಮತ್ತೆ ಮೆಡಿಷನ್ ಮಾತ್ರೆ ಕೊಡ್ತೀನಿ, ತಗೊಳ್ಳಿ, ಕಂಟಿನ್ಯೂ ಮಾಡಿ, ಕಮ್ಮಿ ಆಗುತ್ತೆ ಅಂತೇಳಿ ಡಾಕ್ಟ್ರು ಕೊಟ್ರಂತೆ. ಆವಾಗ ಅವರು ನಿಜವಾಗ್ಲೂ ಆ ತಾಯಿ ಇದ್ದಾಳೆ, ಆ ದೇವರು ಭಕ್ತಿಯಿಂದನೇ ನನ್ನ ಹೊಟ್ಟೆಯಲ್ಲಿ ಕರಗಿಸ್ಬಿಟ್ಲೇನೋ ಒಂದು ನಂಬಿಕೆ ಈ ಥರ ಅವ್ರಿಗೆ ಹೇಳಿದ್ರು. ನನಗೆ ಅವತ್ತು ಅವರು ಬಾಯಿಂದ ಕೇಳಿದಾಗ ನಂಗೆ ತುಂಬಾ ಖುಷಿಯಾಯಿತು. ನಿಜವಾಗ್ಲೂ ಈ ಥರ ಒಂದು ಪವಾಡ ನಡೆಯುತ್ತಾ ಅಂತೇಳಿ ಈ ದೇವಸ್ಥಾನದಲ್ಲಿ ಅಷ್ಟು ಪವರ್ಫುಲ್ ಅಂದರೆ ಅಷ್ಟು ಪವರ್ಫುಲ್ಲು. ತುಂಬ ಜನ ಆರೋಗ್ಯ ಸಮಸ್ಯೆ ಇರೋರು, ಕೈಕಾಲಿಗೆ ಸ್ವಾಧೀನನೇ ಇಲ್ಲ, ನಡೆ ಇಲ್ಲ ಅನ್ನೋರು ಬಂದು ಇಲ್ಲಿ ಬಸಪ್ಪನ ಹತ್ರ ಬಂದು ನೀರು ಹಾಕಿಸ್ಕೊಂಡು ಬಸಪ್ಪನ ಹತ್ರ ಬಂದು ಅಲ್ಲಿ ನೀರು ಹಾಕಿಸ್ಕೊಂಡು ಪ್ರದಕ್ಷಿಣೆ ಮಾಡಿ ಹರಕೆ ಕಟ್ಕೊಂಡು ಇಲ್ಲಿ ಅವ್ರಿಗೇನು ಅನಿಸುತ್ತೆ ಅದನ್ನು ಕೇಳಿಕೊಂಡು ಬಂದು ಹೋಗಿದ್ದಾರೆ. ಅವ್ರಿಗೆಲ್ಲ ತುಂಬಾ ಒಳ್ಳೆಯದಾಗಿದೆ ಅಂತ ಹೇಳ್ಬೋದು. ಇವಾಗ ನಾವು ಅಲ್ಲಿ ಪೂಜೆ ಎಲ್ಲ ಮುಗೀತು, ಊಟಕ್ಕೆ ಹೋಗ್ತಾಯಿದ್ದೀವಿ. ಈಗ ಇಲ್ಲಿ ನಿಮಗೆ ಪ್ರತಿದಿನ ಊಟ ಇದ್ದೇ ಇರುತ್ತೆ. ಬೆಳಗ್ಗೆಯಿಂದ ಸಾಯಂಕಾಲ ಗಂಟದ ಅನ್ನದಾನ ಚೆನ್ನಾಗಿ ಮಾಡ್ತಾರೆ ಇಲ್ಲಿ. ನೀವು ಅಲ್ಲಿ ದೇವಸ್ಥಾನದ ಎಷ್ಟೇ ದೂರದಿಂದ ಬಂದು ನೀವು ಪೂಜೆ ಎಲ್ಲ ಮಾಡಾದಮೇಲೆ ನೆಮ್ಮದಿಯಾಗಿ ಹೊಟ್ಟೆ ತುಂಬ ಊಟ ಮಾಡ್ಕೊಂಡು ಹೋಗ್ಬೋದು. ಇಲ್ಲಿ ನಾವು ಊಟಕ್ಕೆ ಹೋಗ್ತಾ ಇರೋ ಜಾಗ ಇದು ನೋಡ್ತಾ ಇದ್ದೀರಾ. ಅಲ್ಲಿ ಪೂಜೆ ಎಲ್ಲ ಮುಗಿದ ಮೇಲೆ ಕೊನೆಗೆ ಇಲ್ಲಿ ಊಟ ಇದೆ. ಊಟದ ವ್ಯವಸ್ಥೆನೇ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಅಷ್ಟು ಚೆನ್ನಾಗಿದೆ ಅಂತ ಅಷ್ಟು ಚೆನ್ನಾಗಿದೆ ಈ ದೇವಸ್ಥಾನ. ಅಷ್ಟು ಪವರ್ಫುಲ್ ಅಂದರೆ ಅಷ್ಟು ಪವರ್ಫುಲ್ಲು. ಒಂದು ಸಲ ಬಂದು ನೋಡಿ ನಿಮಗೆ ಗೊತ್ತಾಗುತ್ತೆ ಇಲ್ಲಿ ಏನು ಪವಾಡ ಇದೆ ಅನ್ನೋದು. ನೀವು ಒಂದು ಸಲ ಬಂದಾಗಲೇ ನಿಮಗೆಲ್ಲರಿಗೂ ಅರ್ಥ ಆಗುತ್ತೆ. ಈಗ ನಾವು ಇಲ್ಲಿ ಊಟದ ವ್ಯವಸ್ಥೆ ಇದೆ, ಹೋಗ್ತಾ ಇದ್ದೀವಿ. ಇಲ್ಲಿ ನೋಡಿ, ಇಲ್ಲಿ ಸ್ಟೀಲ್ ತಟ್ಟೆ ಇದೆ, ನಾವೇ ತಟ್ಟೆನ ತೊಳ್ಕೊಂಡು ಹೋಗಬೇಕು ಊಟಕ್ಕೆ. ಇಲ್ಲಿ ಊಟದ ವ್ಯವಸ್ಥೆನೂ ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಪ್ರತಿದಿನ ಬೆಳಗ್ಗೆಯಿಂದ ಸಾಯಂಕಾಲ ಗಂಟ ಊಟ ಇದ್ದೇ ಇರುತ್ತೆ. ಎಷ್ಟೇ ಭಕ್ತಾದಿಗಳು ಬಂದರೂ ಎಲ್ಲರಿಗೂ ಊಟ ಇದೆ. ನೋಡಿ, ಫಸ್ಟು ಪಾಯಸ ಹಾಕ್ತಾಯಿದ್ದಾರೆ, ಒಂದು ಸಿಹಿ ಪ್ರಸಾದ ಹಾಕ್ಬಿಟ್ಟು ಇದಾದಮೇಲೆ ಅನ್ನ ಸಾರು. ನಮಗಂತೂ ತುಂಬಾ ಖುಷಿಯಾಯಿತು. ಅನ್ನ ಸಾರು ಮತ್ತು ಉಪ್ಸಾರು ಮಾಡಿದರು. ಅನ್ನ ಸಾರು, ಉಪ್ಸಾರು, ತುಪ್ಪ ಹಾಕಿದ್ರು. ಏನು ಟೇಸ್ಟ್ ಇತ್ತು ಅಂದರೆ ಅಷ್ಟು ಟೇಸ್ಟ್ ಇತ್ತು. ಊಟ ಮಾತ್ರ ಅದ್ಭುತವಾಗಿತ್ತು. ಆ ಊಟ ತಿಂದರೆ ಹೊಟ್ಟೆ ತುಂಬೋಯಿತು. ಮತ್ತು ಅನ್ನ ಸಾರು, ಪಾಯಸ, ಬೂಂದಿ ಮತ್ತು ಮಜ್ಜಿಗೆ ಅನ್ನ ಎಲ್ಲ ಕೊಡ್ತಾರೆ. ನಾವೆಲ್ಲ ಪೂಜೆ ಮುಗಿಸಿ ಊಟ ಮಾಡಿ ಹೊರಡ್ತಾ ಇದ್ದೀವಿ. ನಾವು ಬೆಂಗಳೂರಿಂದ 6 ಜನ ಬಂದಿದ್ವಿ ಈ ಚಾಮುಂಡೇಶ್ವರಿ ದರ್ಶನ ಮಾಡೋಕ್ಕೆ. ಎಲ್ಲ ಮುಗೀತು. ಇವಾಗ ನಾವು ದೇವಸ್ಥಾನದ ಹಿಂಭಾಗದಿಂದ ಹೋಗ್ತಾ ಇದ್ದೀವಿ. ಇದು ನೋಡಿ, ದೇವಸ್ಥಾನದ ಹಿಂಭಾಗ ಇನ್ನೂ ಕೆಲಸಗಳು ನಡೀತಾನೆ ಇದ್ದಾವೆ. ನೋಡಿ, ಅದ್ರ ಪಕ್ಕದಲ್ಲೆಲ್ಲ ಇಟ್ಟಿದ್ದಾರಲ್ಲ, ಅದು ಸಿಮೆಂಟ್ ಕಲ್ಲು ಮಿಕ್ಸ್ ಬರುತ್ತಲ್ಲ, ಅದರಲ್ಲಿ ಮಾಡಿರೋದು. ಅವಾಗೆಲ್ಲ ಬಂದು ನಾವು ಸಲ ಬಂದಾಗ ಇಲ್ಲೆಲ್ಲ ತೆಂಗಿನಕಾಯಿ ಕಟ್ಬಿಟ್ಟಿದ್ರು ಪೂರ್ತಿಯ. ಇಲ್ಲಿ ಲೈನ್ಸ್ ಮಾಡಿದ್ದಾರೆ ನೋಡಿ, ಅದರ ಹಿಂಭಾಗದಲ್ಲಿ ಈ ದಾರ ಕಟ್ಟಿದಾರಲ್ಲ, ಇಲ್ಲೆಲ್ಲ ಪೂರ್ತಿ ತೆಂಗಿನಕಾಯಿ ಕವರ್ ಆಗೋಗಿತ್ತು, ಸಿಕ್ಕಾಬಟ್ಟೆ ಇತ್ತು. ಇವಾಗ ಸ್ವಲ್ಪ ತೆಗ್ದಿದ್ದಾರೆ ಅನಿಸುತ್ತೆ, ಕಮ್ಮಿ ಆಗಿದೆ. ಹಾಗೂ ಅವಾಗವಾಗ ಸ್ವಲ್ಪ ಸ್ವಲ್ಪ ಕಟ್ಟಿದ್ದಾರೆ ನೋಡಿ. ಇದು ಹಿಂಭಾಗದಲ್ಲಿ ಇರುವ, ಇದು ಒಳಗಡೆ ಅದನ್ನು ಅಂದರೆ ಬೆಂಚ್ ಕಲ್ಲು ಥರ ಬರುತ್ತಲ್ಲ, ಆ ಥರ ಇದು ಸಿಮೆಂಟ್ ಕಲ್ಲು ಮಿಕ್ಸಲ್ಲಿ ಮಾಡಿರೋದು. ಇದು ನಿಮಗೆ ಅಲ್ಲಿ ಕಾಣಿಸ್ತಿದೆ ನೋಡಿ, ತುಂಬಾ ಚೆನ್ನಾಗಿದೆ. ಇನ್ನು ಕೆಲಸಗಳು ಮಾಡ್ತಾನೆ ಇದ್ದಾರೆ. ಅಂದರೆ ಅಷ್ಟು ಚೆನ್ನಾಗಿದೆ. ಇಲ್ಲಿ ಒಳಗಡೆ ಕಾಣಿಸ್ತಿದೆಯಲ್ಲ, ನಾನು ಅಂದ್ಕೊಂಡಿದ್ದೆ ಇಲ್ಲಿ ಜಾತ್ರೆ ಕೂಡ ಇದೆ. ಇಲ್ಲಿ ಏನಾದರೂ ತೊಗೊಳೋದಿದ್ರೆ ತೊಗೊಬೋದು. ತಿನ್ನೋ ಐಟಮ್ಸೇ ಆಗ್ಬೋದು, ಮನೆಗೆ ಏನಾದರೂ ತೊಗೊಂಡೋಗೋ ಐಟಮ್ಸೇ ಆಗ್ಬೋದು, ಎಲ್ಲ ಸಿಗುತ್ತೆ ಇಲ್ಲಿ. ಮಾಮೂಲಿ ಎಲ್ಲ ದೊಡ್ಡ ದೊಡ್ಡ ಜಾತ್ರೆಗಳಲ್ಲಿ ಏನೇನು ಇಟ್ಟಿರ್ತಾರೆ ಆ ಥರ ಎಲ್ಲ ಸಿಗುತ್ತೆ. ಎಲ್ಲ ಸೌಲಭ್ಯನೂ ತುಂಬಾ ಚೆನ್ನಾಗಿದೆ ಈ ಟೆಂಪಲಲ್ಲಿ. ನಾವಿವಾಗ ಕಡಲೆಪುರಿ ತೊಗೊಳ್ಳೋಣ ಅಂತ ಹೋಗ್ತಾ ಇದ್ದೀವಿ. ಕಡಲೆಪುರಿ ಬಂದಿದ್ವಿ ನಾವು. ಅದು ತಿನ್ನೋಕ್ಕಾಯ್ತದ ಬೆಂಗಳೂರು ಕೂಡ ಇಷ್ಟನೇ ಆಗಲ್ಲ. ನಾನು ಪಕ್ಷಿಗೆ ಹಾಕ್ಬಿಟ್ಟು ಖಾಲಿ ಮಾಡ್ಬಿಟ್ಟೆ ಡೈಲಿ. ಉಪ್ಪು ತಿನ್ನೋಕ್ಕಲ್ಲ, ತಿಂತ ಒಂಥರ ಆಯ್ತು. ನಾವು ಬೆಳಗ್ಗೆ 10 ಗಂಟೆಗೆ ಬಂದಿದ್ದು. 10 ಗಂಟೆ ಬಿಟ್ಟು ನಾವಿಲ್ಲಿಗೆಲ್ಲ 12 ಗಂಟೆಗೆ ತಲುಪಿದ್ವಿ. 12 ಗಂಟೆಗೆ ಬಂದು 2 ಗಂಟೆಗೆಲ್ಲ ನಮ್ಮ ದರ್ಶನ ಪೂಜೆ ಎಲ್ಲ ಆಯಿತು. ಈಗ ಊಟ ಮಾಡಿ ಹೊರಡ್ತಾ ಇದ್ದೀವಿ. ಈಗ ಆಲ್ರೆಡಿ 3 ಗಂಟೆ ಆಯಿತು. ಊಟ ಮಾಡಿ ಈಗ ಹೋಗ್ತಾ ಇದ್ದೀವಿ. ನೋಡಿ, ಇಲ್ಲೆಲ್ಲ ಹೇಗೆ ಜಾತ್ರೆ ಕಟ್ಟಿದ್ದಾರೆ, ಎಲ್ಲ ಥರ ಎಲ್ಲ ಇಟ್ಟಿದ್ದಾರೆ. ಅಂದರೆ ಇಲ್ಲಿ ಪಕ್ಕ ಹಳ್ಳಿನೇ ಇರೋದು, ಇದು ಹಳ್ಳಿ ಪಕ್ಕ ಇರೋದು. ಇಲ್ಲಿ ಅಂತೂ ಎಲ್ಲ ಅಂಗಡಿಗಳು ಇಟ್ಕೊಂಡಿದ್ದಾರೆ. ತುಂಬಾ ಚೆನ್ನಾಗಿ ಆಗುತ್ತೆ ಅವ್ರಿಗೆಲ್ಲ ವ್ಯಾಪಾರ. ಪ್ರತಿದಿನ ತುಂಬ ಜನ ಬರ್ತಾನೆ ಇರ್ತಾರೆ ಭಕ್ತಾದಿಗಳು. ದೂರದಿಂದನೇ ಜಾಸ್ತಿ ಬರೋದು. ಆಲ್ಮೋಸ್ಟ್ ತುಂಬ ಫೇಮಸ್ ಆಗಿದೆ ಈ ದೇವಸ್ಥಾನ. ಈಗಂತೂ ಸೋಷಿಯಲ್ ಮೀಡಿಯಾ ಒಂದು ವಿಡಿಯೋದಿಂದ ತುಂಬ ವೈರಲ್ ಆಗಿ ಈ ದೇವಸ್ಥಾನ ನಮ್ಮ ಕರ್ನಾಟಕದಲ್ಲಿ ಒಂದು ಪ್ರಸಿದ್ಧವಾದ ಒಂದು ಪವರ್ಫುಲ್ ದೇವಸ್ಥಾನ ಅಂತಲೇ ಹೇಳ್ಬೋದು. ಅಷ್ಟು ಹೆಸರುವಾಸಿಯಾಗಿದೆ ಈ ದೇವಸ್ಥಾನ. ಈಗ ನಾವು ಹೋಗ್ತಾ ಇದ್ದೀವಿ. ನಿಮಗೆ ಇಲ್ಲೊಂದು ನಾನೇನು ತೋರ್ಸೋಕೆ ಹೇಳ್ತೀನಿ ಅಂತಂದರೆ, ಇದು ಕೊನೆಯದಾಗಿ ನಾನು ಹೋಗ್ತಾ ಇರೋದು ವಿಡಿಯೋ. ಇಲ್ಲಿ ನಿಮಗೆ ಅಲ್ಲಿ ನೋಡಿ ಎಲ್ಲ ಜನಗಳೆಲ್ಲ ನಿಂತಿದ್ದಾರಲ್ಲ, ಈಗ ಬಸ್ ಬರುತ್ತೆ ಗೊತ್ತಾ, ಮದ್ದೂರಿಂದ ಮತ್ತು ಚನ್ನಪಟ್ಟಣದಿಂದ
ಮಂಡ್ಯ ಮಾರ್ಗ ಬಸ್ ಬರುತ್ತಲ್ಲ ಅವರೆಲ್ಲರಿಗೂ ಅಲ್ಲಿ ಒಂದೊಂದು ಸ್ಟಾಪ್ ಇದೆ, ಅಲ್ಲಿ ಲೈನ್ ಹಾಕ್ಬಿಟ್ಟು ನಿಲ್ಲಿಸಿದ್ದಾರೆ ಅವ್ರನ್ನೆಲ್ಲ. ಅಲ್ಲಿ ಬಸ್ ಬಂದು ಅಲ್ಲಿಗೆ ಪಿಕಪ್ ಮಾಡ್ಕೊಂಡು ಹೋಗ್ತಾರೆ. ವಿಡಿಯೋ ಇಷ್ಟ ಆಗಿದ್ದಲ್ಲಿ ಒಂದು ಲೈಕ್ ಮಾಡೋದನ್ನ ಮರಿಬೇಡಿ. ನಿಮ್ಮ ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸ್ಗೆ ಶೇರ್ ಮಾಡಿ, ಅವ್ರಿಗೂ ಗೊತ್ತಾಗಿ ಎಲ್ಲರೂ ಈ ಟೆಂಪಲ್ನ ಬಂದು ನೋಡಲಿ ಅನ್ನೋದೇ ನನ್ನ ಉದ್ದೇಶ. ಸಬ್ಸ್ಕ್ರೈಬ್ ನೋಡದೇ ಇರೋರು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ನಾನು ವಿಡಿಯೋನ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು.